ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಯನ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಜಯನ್ ವಿಡಿಯೋಸ್ ಯೂಟ್ಯೂಬ್ ಚಾನಲ್. ಗೆಳೆಯರೇ, ನಮ್ಮದು ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ. ನಿನ್ನೆ ಮೊದಲ ಹಂತದ ವೋಟಿಂಗ್ ಶುರುವಾಗಿದ್ದು, ಅದರಲ್ಲಿ 18 ರಾಜ್ಯ, 3 ಕೇಂದ್ರಾಡಳಿತ ಪ್ರದೇಶ ಮತ್ತು 102 ಕ್ಷೇತ್ರಗಳಲ್ಲಿ ನಿನ್ನೆ ಮತದಾನ ಶುರುವಾಗಿದೆ. ಗೆಳೆಯರೇ, ಲೋಕಸಭಾ ಚುನಾವಣೆ ರಂಗೇರಿದ ಈ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಪಕ್ಷಗಳು ತಮ್ಮ ಪ್ರತಿಷ್ಠೆಯ ಪ್ರತೀಕವಾಗಿ ಚುನಾವಣಾ ಅಖಾಡಕ್ಕೆ ಇಳಿತಿದ್ದಾರೆ. ಇನ್ನು ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ವಿಚಾರಕ್ಕೆ ಬಂದರೆ, ಇರುವ ಅಷ್ಟೂ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಗಮನ ಸೆಳೆಯೋದು ಅಂತಂದರೆ ಅದು ಮಂಡ್ಯ ಲೋಕಸಭಾ ಕ್ಷೇತ್ರ. ಅದು ಎಷ್ಟರ ಮಟ್ಟಿಗೆ ಹೈ ವೋಲ್ಟೇಜ್ ಕ್ಷೇತ್ರ ಅಂತಂದರೆ, ಕೆಲವರು ಆಡು ಭಾಷೆ ಪ್ರಕಾರ ಚುನಾವಣೆ ನಡೆಯೋದು ಇಂಡಿಯಾದಲ್ಲೋ ಅಥವಾ ಮಂಡ್ಯದಲ್ಲೋ ಅನ್ನುವಷ್ಟರ ಮಟ್ಟಿಗೆ ಅದು ತುಂಬ ಸುದ್ದಿಗೆ ಗ್ರಾಸವಾಗುತ್ತೆ. ಇನ್ನು ಕಳೆದ ಬಾರಿ ಚುನಾವಣೆಯಲ್ಲಿ ಆವಾಗ ಹಾಲಿ ಮುಖ್ಯಮಂತ್ರಿಯಾಗಿದ್ದಂತಹ HD ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿಯವರು ಸುಮಲತಾ ಅಂಬರೀಷ್ ವಿರುದ್ಧ ಸೋತಿದ್ದು ಅದೊಂದು ರೋಚಕ ಸಂಗತಿಯಾಗಿ ಉಳಿದುಬಿಡುತ್ತೆ. ಇತ್ತ ಸುಮಲತಾ ಅಂಬರೀಷ್ ರವರು ನಟ ದರ್ಶನ್ ಹಾಗೂ ನಟ ಯಶ್ ಅವರನ್ನು ಪ್ರಚಾರಕ್ಕೆ ಬಳಸಿಕೊಂಡು ಸುಮಲತಾ ಅಂಬರೀಷ್ ರವರು ಅಭೂತಪೂರ್ವ ಗೆಲುವನ್ನು ಸಾಧಿಸಿ ಬಿಡ್ತಾರೆ. ಆ ಒಂದು ಗೆಲುವಿಗೆ ನಟ ದರ್ಶನ್ ಹಾಗೂ ಯಶ್ ಪಾತ್ರ ತುಂಬ ಮುಖ್ಯವಾಗಿರುತ್ತೆ. ಈಗಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ, 2024ರಲ್ಲಿ ನಡೆಯುವಂತಹ ಈಗಿನ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ರವರು BJPಗೆ ತಮ್ಮ ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸಿದ್ದಾರೆ. ಸುಮಲತಾ ಅವರು BJPಗೆ ತಮ್ಮ ಸಂಪೂರ್ಣ ಬೆಂಬಲ ಸೂಚಿಸಿರೋದು ಆಶ್ಚರ್ಯವಲ್ಲದ ಒಂದು ವಿಚಾರವಾದರೂ ಕೂಡ, ಇತ್ತ ನಮ್ಮ ನಟ ದರ್ಶನ್ ಅವರು ಕಾಂಗ್ರೆಸ್ಸಿನ ಒಂದು ಅಭ್ಯರ್ಥಿಯಾದಂತಹ ಸ್ಟಾರ್ ಚಂದ್ರು ಅವರ ಒಂದು ಬೆಂಬಲಕ್ಕೆ ನಿಂತು ಪ್ರಚಾರಕ್ಕೆ ನಿಂತಿರೋದು ತುಂಬ ಆಶ್ಚರ್ಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕೆ ಆಶ್ಚರ್ಯವಾಗುತ್ತೆ ಅಂತಂತಂದರೆ, ನಟ ದರ್ಶನ್ ಅವರು ತುಂಬ ವೇದಿಕೆಯಲ್ಲಿ ಸುಮಲತಾ ಅಮ್ಮ ಅವರು ಒಂದು ಹಾಳು ಬಾವಿಗೆ ಬೀಳುವಂದ್ರೆ ಕೂಡ ನಾವು ಕಣ್ಮುಚ್ಕೊಂಡು ಬಿಡ್ಬಿಡ್ತೀವಿ, ಅವರು ಯಾವುದೇ ಕೆಲಸ ಹೇಳಿದ್ರು ಕೂಡ ನಾವು ಕಣ್ಮುಚ್ಕೊಂಡು ಅದನ್ನು ಪಾಲಿಸ್ತೀವಿ ಅಂತ ತುಂಬ ವೇದಿಕೆಯಲ್ಲಿ ಅವು ಕಾರ್ಯಕ್ರಮಗಳಲ್ಲಿ ಹೇಳಿರ್ತಾರೆ. ಆದರೆ ಸುಮಲತಾ ಅವರು ಅತ್ತ BJP ಕಡೆ ಒಲಿದ್ರೆ, ಈ ಕಡೆ ಕಾಂಗ್ರೆಸ್ ಪರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಿಂತಿದ್ದಾರೆ. ಇತ್ತ ದರ್ಶನ್ ಅಭಿಮಾನಿಗಳಲ್ಲಿ ಗೊಂದಲದ ಗೂಡಾಗಿರುವಂತಹ ಈ ಒಂದು ವಿಚಾರ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದರೆ ನಟ ದರ್ಶನ್ ಅವರು, ಅಮ್ಮ ಯಾವುದೇ ಒಂದು ಪಕ್ಷಕ್ಕೆ ನನ್ನನ್ನು ಪ್ರಚೋದನೆ ಮಾಡುವಂಥ ಯಾವುದೇ ಒಂದು ವಿಚಾರವನ್ನು ಅಮ್ಮ ನಮಗೆ ಹೇಳಿಲ್ಲ. ನಾನು ಯಾವ ಪಕ್ಷ ಬೇಕಾದರೂ ನಾನು ಪ್ರಚಾರ ಮತ್ತು ಬೆಂಬಲವನ್ನು ನೀಡ್ಬೋದು, ನನಗೆ ಪಕ್ಷಕ್ಕಿಂತ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಇಂಪಾರ್ಟೆಂಟು ಅಂತ ನಟ ದರ್ಶನ್ ಅವರು ಸಮರ್ಥನೆಯನ್ನು ಕೊಟ್ಕೊಂಡಿದ್ದಾರೆ. ಹಾಗೆ ಸುಮಲತಾ ಅವರಿಗೆ ಯಾವುದೇ ಪಕ್ಷದಿಂದ ಟಿಕೆಟ್ ಸಿಕ್ಕಿದರೂ ಕೂಡ ನಾನು ಅಮ್ಮನವರ ಪರವಾಗಿ ನಾನು ಬೆಂಬಲವನ್ನು ಸೂಚಿಸ್ತಾ ಇದ್ದೆ. ಆದರೆ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಆದ ಕಾರಣದಿಂದ ನನಗೆ ಯಾವ ಒಂದು ಪಕ್ಷಕ್ಕೆ ಬೆಂಬಲ ಸಿಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನೋ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ನಾವು ತಿಳ್ಕೊಬೇಕಾಗಿರೋದಿಷ್ಟೇ, ಚುನಾವಣೆ ನಡೆಯುವಂತಹ ದಿವಸ ಮತದಾನ ಮಾಡೋದು ನಿಮ್ಮ ಎಲ್ಲರ ಹಕ್ಕು ಮತ್ತು ಕರ್ತವ್ಯ. ಇಲ್ಲಿ ನಾವು ನಮ್ಮ ಅಮೂಲ್ಯವಾದ ಮತವನ್ನು ಮತದಾನ ಮಾಡುವಾಗ ಯಾವುದೇ ಒಂದು ಪಕ್ಷ ಅಥವಾ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಪ್ರಭಾವಕ್ಕೆ ಒಳಪಡದೆ ನಮ್ಮ ಅಮೂಲ್ಯವಾದ ಮತವನ್ನು ಒಳ್ಳೆಯ ವ್ಯಕ್ತಿತ್ವವುಳ್ಳ ವ್ಯಕ್ತಿಗೆ ಮತದಾನ ಮಾಡಿ ಅವರ ಗೆಲುವಿಗೆ ಕಾರಣರಾಗುವುದಲ್ಲದೆ ಅವರಿಂದ ನಾವು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ನಮ್ಮ ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳು ಮತ್ತು ಸರ್ಕಾರದ ಅನುದಾನಗಳಿಂದ ಒಳ್ಳೆಯ ಉತ್ತಮ ಸಮಾಜ ನಿರ್ಮಾಣವಾಗುತ್ತೆ. ಹಾಗೆ ನಮ್ಮ ಅಮೂಲ್ಯವಾದ ಮತವನ್ನು ಯಾವುದೇ ಹಣಕ್ಕೆ ಆಮಿಷಕ್ಕೆ ಒಳಪಡದೆ ಉತ್ತಮ ಸಮಾಜಕ್ಕೆ ಮೀಸಲಿಡುವುದು ನಮ್ಮ ಕರ್ತವ್ಯ. ಈ ರೀತಿ ಜನಸಾಮಾನ್ಯರಿಂದ ಆರಿಸಿ ಬಂದಂತಹ ರಾಜಕೀಯ ವ್ಯಕ್ತಿಗಳು ಅವರ ಒಂದು ಕರ್ತವ್ಯದಲ್ಲಿ ಯಾವುದೇ ಲೋಪವಿಲ್ಲದಿದ್ದರೆ ಅದು ಮರುಭೂಮಿಯಲ್ಲಿ ನೀರು ಸಿಕ್ಕಂತೆ ಎಂಬುದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯವಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.